ನಮಸ್ಕಾರ ಸ್ನೇಹಿತರೆ. ಹೆಂಗಸರಿಗೆ ಹೆಚ್ಚು ಸುಖ ನೀಡುವ ಸಂಭೋಗ ಆಸನ ನಿಜಾಂಶಗಳು ಮತ್ತು ಮುಖ್ಯ ಮಾಹಿತಿಗಳು. ಸಂಭೋಗದಲ್ಲಿ ಸಂತೃಪ್ತಿ ಎನ್ನುವುದು ಕೇವಲ ಒಂದು ಆಸನದ ಮೇಲೆ ಮಾತ್ರ ಅವಲಂಬಿತವಾಗಿರುವುದಿಲ್ಲ. ಇಬ್ಬರ ನಡುವಿನ ಪ್ರೀತಿ, ನಂಬಿಕೆ, ಮುಕ್ತ ಮಾತುಕತೆ, ಪರಸ್ಪರ ಗೌರವ ಮತ್ತು ಒಬ್ಬರ ಅಗತ್ಯವನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಪಾತ್ರ ವಹಿಸುತ್ತದೆ. ಹೆಂಗಸರಿಗೆ ಅತಿ ಹೆಚ್ಚು ಸುಖ ನೀಡುವ ಒಂದೇ ಒಂದು ಆಸನ ಇದೆ ಎಂಬ ಕಲ್ಪನೆಗೆ ವೈಜ್ಞಾನಿಕ ಆಧಾರವಿಲ್ಲ. ಪ್ರತಿಯೊಬ್ಬ ಮಹಿಳೆಯ ದೇಹ ರಚನೆ, ಇಷ್ಟ ಅನಿಷ್ಟಗಳು ಮತ್ತು ಆರಾಮದ ಅನುಭವ ವಿಭಿನ್ನವಾಗಿರುತ್ತದೆ. ಆದರೆ ಕೆಲವು ಆಸನಗಳು ಕೆಲ ಮಹಿಳೆಯರಿಗೆ ಹೆಚ್ಚು ಆರಾಮದಾಯಕವಾಗಿರಬಹುದು ಅಥವಾ ಕ್ಲಿಟೋರಲ್ ಅಥವಾ ಇತರ ರೀತಿಯ ಉತ್ತೇಜನವನ್ನು ಸುಲಭಗೊಳಿಸಬಹುದು. ಯಾವುದು ಉತ್ತಮ ಎಂಬುದನ್ನು ಪರಸ್ಪರ ಮಾತನಾಡಿಕೊಂಡು ನಿಧಾನವಾಗಿ ಪ್ರಯತ್ನಿಸಿ ತಿಳಿದುಕೊಳ್ಳುವುದು ಉತ್ತಮ. ಆದ್ದರಿಂದ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಹೆಂಗಸರಿಗೆ ಹೆಚ್ಚು ಸುಖ ನೀಡುವ ಸಂಭೋಗ ಆಸನಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಹಾಗೂ ಉಪಯುಕ್ತಕರವಾಗಿದೆ. ಆದ್ದರಿಂದ ಸ್ನೇಹಿತರೆ, ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ತಪ್ಪದೆ ತಿಳಿದುಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕಾಗಿಯೇ. 1. ಮಹಿಳೆಯರ ಸುಖದ ಬಗ್ಗೆ ತಿಳಿದುಕೊಳ್ಳಬೇಕಾದ ವಿಷಯಗಳು. ಮಹಿಳೆಯರಲ್ಲಿ ಲೈಂಗಿಕ ಆನಂದವು ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಮನಸ್ಸಿನ ನೆಮ್ಮದಿ, ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ, ಸಾಕಷ್ಟು ಸಮಯದ ಪೂರ್ವ ಕ್ರೀಡೆ, ಆರಾಮದಾಯಕ ವಾತಾವರಣ ಮತ್ತು ಒತ್ತಡವಿಲ್ಲದ ಮನಸ್ಥಿತಿ ಇವೆಲ್ಲವೂ ಪ್ರಮುಖವಾಗಿವೆ. ಬಹಳಷ್ಟು ಮಹಿಳೆಯರಿಗೆ ಕ್ಲಿಟೋರಲ್ ಉತ್ತೇಜನವು ಪರಾಕಾಷ್ಠೆ ತಲುಪಲು ಮುಖ್ಯವಾಗಿರುತ್ತದೆ. ಆದ್ದರಿಂದ ಸಂಭೋಗದ ಜೊತೆಗೆ ಪರಸ್ಪರ ಸ್ಪರ್ಶ, ಮುದ್ದು, ಪ್ರೀತಿ ಮತ್ತು ಮಾತುಕತೆಯು ಅಷ್ಟೇ ಮುಖ್ಯ. ಸಾಮಾನ್ಯವಾಗಿ ಆರಾಮದಾಯಕವೆಂದು ಕೆಲವರು ಕಂಡುಕೊಳ್ಳುವ ಆಸನಗಳು. 1. ಮಹಿಳೆ ಮೇಲಿರುವ ಆಸನ. ಈ ರೀತಿಯಲ್ಲಿ ಮಹಿಳೆಯೇ ಚಲನೆಯ ವೇಗ ಮತ್ತು ಆಳವನ್ನು ನಿಯಂತ್ರಿಸಬಹುದು. ತನಗೆ ಆರಾಮವಾಗುವ ರೀತಿಯಲ್ಲಿ ಸ್ಥಾನ ಬದಲಾಯಿಸಿಕೊಳ್ಳಲು ಸಾಧ್ಯ ಆಗುವುದರಿಂದ ಕೆಲವರಿಗೆ ಹೆಚ್ಚು ಸುಖಕರವಾಗಿರಬಹುದು. 2. ಪಕ್ಕಪಕ್ಕವಾಗಿ ಮಲಗುವ ಆಸನ. ಇದು ನಿಧಾನವಾದ, ಆರಾಮದಾಯಕ ಮತ್ತು ಹೆಚ್ಚು ಆತ್ಮೀಯತೆಯನ್ನು ನೀಡುವ ಆಸನವಾಗಿದೆ. ದೀರ್ಘಕಾಲದ ಸಂಭೋಗಕ್ಕೆ ಕೆಲ ದಂಪತಿಗಳು ಇದನ್ನು ಇಷ್ಟಪಡುತ್ತಾರೆ. 3. ಮುಖಾಮುಖಿಯಾಗಿ ಹತ್ತಿರ ಇರುವ ಆಸನ. ಈ ರೀತಿಯಲ್ಲಿ ಕಣ್ಣಲ್ಲಿ ಕಣ್ಣು ನೋಡಿ ಮಾತನಾಡಲು, ಮುದ್ದಾಡಲು ಮತ್ತು ಭಾವನಾತ್ಮಕ ಸಂಪರ್ಕವನ್ನು ಹೆಚ್ಚಿಸಿಕೊಳ್ಳಲು ಅವಕಾಶ ಸಿಗುತ್ತದೆ. ಕೆಲವರಿಗೆ ಇದು ಹೆಚ್ಚು ತೃಪ್ತಿದಾಯಕ ಅನುಭವವನ್ನು ನೀಡಬಹುದು. ಉತ್ತಮ ಅನುಭವಕ್ಕಾಗಿ ಸಲಹೆಗಳು. ಸಂಭೋಗದ ಮೊದಲು ಸಾಕಷ್ಟು ಸಮಯವನ್ನು ಪೂರ್ವ ಕ್ರೀಡೆಗೆ ಮೀಸಲಿಡಿ. ಇಬ್ಬರಿಗೂ ಆರಾಮವಾಗುವ ವೇಗವನ್ನು ಆಯ್ಕೆ ಮಾಡಿ. ಯಾವುದೇ ನೋವು ಅಥವಾ ಅಸ್ವಸ್ಥತೆ ಕಂಡುಬಂದರೆ ತಕ್ಷಣ ನಿಲ್ಲಿಸಿ. ಪರಸ್ಪರ ಯಾವುದು ಇಷ್ಟ, ಯಾವುದು ಇಷ್ಟವಿಲ್ಲ ಎಂಬುದನ್ನು ಮುಕ್ತವಾಗಿ ಮಾತನಾಡಿಕೊಳ್ಳಿ. ಅಗತ್ಯವಿದ್ದರೆ ಲುಬ್ರಿಕಾಂಟ್ ಬಳಸಬಹುದು. ಇಬ್ಬರ ಸ್ಪಷ್ಟ ಒಪ್ಪಿಗೆಯೊಂದಿಗೆ ಮಾತ್ರ ಯಾವುದೇ ಲೈಂಗಿಕ ಕ್ರಿಯೆಯಲ್ಲಿ ಭಾಗವಹಿಸಿ. ಸಾಮಾನ್ಯ ತಪ್ಪು ಕಲ್ಪನೆಗಳು. ಸಾಮಾಜಿಕ ಜಾಲತಾಣಗಳು ಅಥವಾ ಸಿನಿಮಾದಲ್ಲಿ ತೋರಿಸುವುದೇ ನಿಜ ಜೀವನ ಎನ್ನುವುದು ತಪ್ಪು. ಪ್ರತಿಯೊಬ್ಬರ ಅನುಭವ ವಿಭಿನ್ನವಾಗಿರುತ್ತದೆ. ಒಂದೇ ಆಸನ ಎಲ್ಲರಿಗೂ ಅತ್ಯುತ್ತಮವಾಗಿರುವುದಿಲ್ಲ. ಹೆಚ್ಚು ಸಮಯ ಸಂಭೋಗ ಮಾಡುವುದೇ ಉತ್ತಮ ಎಂಬುವುದು ತಪ್ಪು ಕಲ್ಪನೆ. ಗುಣಮಟ್ಟದ ಅನುಭವ ಮತ್ತು ಪರಸ್ಪರ ತೃಪ್ತಿಯೇ ಮುಖ್ಯ. ಯಾವಾಗ ವೈದ್ಯರನ್ನು ಸಂಪರ್ಕಿಸಬೇಕು? ಸಂಭೋಗದ ವೇಳೆ ನಿರಂತರ ನೋವು, ರಕ್ತಸ್ರಾವ, ಲೈಂಗಿಕ ಆಸಕ್ತಿಯಲ್ಲಿ ಹಠಾತ್ ಬದಲಾವಣೆ ಅಥವಾ ಇತರ ಆರೋಗ್ಯ ಸಮಸ್ಯೆಗಳು ಕಂಡುಬಂದರೆ ಸ್ತ್ರೀರೋಗ ತಜ್ಞರು ಅಥವಾ ಲೈಂಗಿಕ ಆರೋಗ್ಯ ತಜ್ಞರನ್ನು ಸಂಪರ್ಕಿಸುವುದು ಬಹಳ ಉತ್ತಮ. ಮುಕ್ತಾಯ.
ಹೆಂಗಸರಿಗೆ ಅತಿ ಹೆಚ್ಚು ಸುಖ ನೀಡುವ ಒಂದೇ ಒಂದು ಸಂಭೋಗ ಆಸನ ಎಂದು ಹೇಳುವುದು ಸರಿಯಲ್ಲ. ಪ್ರತಿಯೊಬ್ಬ ಮಹಿಳೆಯ ದೇಹ, ಭಾವನೆ ಮತ್ತು ಇಷ್ಟಗಳು ವಿಭಿನ್ನವಾಗಿರುತ್ತವೆ. ಪರಸ್ಪರ ಪ್ರೀತಿ, ಗೌರವ, ಸ್ಪಷ್ಟ ಮಾತುಕತೆ, ಸಾಕಷ್ಟು ಪೂರ್ವ ಕ್ರೀಡೆ ಮತ್ತು ಇಬ್ಬರ ಒಪ್ಪಿಗೆಯೊಂದಿಗೆ ನಡೆಯುವ ಸಂಭೋಗವೇ ಹೆಚ್ಚು ತೃಪ್ತಿದಾಯಕವಾಗಿರುತ್ತದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಆರಾಮ ಮತ್ತು ಸುರಕ್ಷತೆಯನ್ನು ಮೊದಲ ಆದ್ಯತೆಯಾಗಿ ಇಟ್ಟಾಗ ದಾಂಪತ್ಯ ಜೀವನ ಇನ್ನಷ್ಟು ಸುಂದರವಾಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.